ಶರವೇಗದಲ್ಲಿ ಬೆಳೆಯುತ್ತಿರುವ ನಗರಿಯಾಗಿರೋದ್ರಿಂದ ಸಹಜವಾಗಿ ದೇಶದ ವಿವಿಧ ಭಾಗಗಳಿಂದ ಮತ್ತು ವಿದೇಶಗಳಿಂದಲೂ ಬಂದು ಜನ ಇಲ್ಲಿ ತಮ್ಮ ಹೊಟ್ಟೆಪಾಡಿಗಾಗಿ ನೆಲೆಸ್ತಿದ್ದಾರೆ. ಅವರ ಸಂಸ್ಕೃತಿಗಳು ಎಲ್ಲಿ ನಮ್ಮ ಸಂಸ್ಕೃತಿಗಳು ಅವನತಿಯಾಗುತ್ತೋ ಎನ್ನುವಂತಹ ಭಯ ಒಂದು ಕಾಲದಲ್ಲಿತ್ತು. ಆದ್ರೆ ಇವತ್ತು ಬೆಂಗಳೂರಿನ ಆಚಾರ ವಿಚಾರಗಳು ಸಂಸ್ಕೃತಿಗಳು ಇಂದಿಗೂ ಕೂಡ ಗಟ್ಟಿಯಾಗಿದೆ ಅನ್ನೋದಕ್ಕೆ ಬೆಂಗಳೂರಿನ ಪ್ರತಿ ಬಡಾವಣೆಯಲ್ಲಿ ನಡೆಯುವಂತಹ ಜಾತ್ರೆಗಳು, ನಮ್ಮ ಊರ ಹಬ್ಬಗಳು, ಜಾತ್ರಾ ಮಹೋತ್ಸವಗಳು ಸಾಕ್ಷಿಯಾಗಿದೆ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಬೈರಸಂದ್ರದಲ್ಲಿನ ಶ್ರೀ ಪಟಾಲಮ್ಮ ದೇವಿಯ ಮಹೋತ್ಸವ ವಿಜೃಂಭಣೆಯಾಗಿ 5 ಗ್ರಾಮಗಳ ಒಳಿತಿಗಾಗಿ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು. ಬೆಂಗಳೂರಿನ 5 ಗ್ರಾಮಗಳಲ್ಲಿ ಗ್ರಾಮ ದೇವತೆಯಾದಂತಹ ಶ್ರೀ ಪಟಾಲಮ್ಮ ದೇವಿಯ ವಾರ್ಷಿಕ ಮಹೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಾಗಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಶಾಂತರಾಜುರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಇಡೀ ಗ್ರಾಮಸ್ಥರು ಎಲ್ಲರೂ ಕೂಡ ಪಾಲ್ಗೊಂಡಿದ್ದರು. ಬೈರಸಂದ್ರ, ಸಿದ್ದಾಪುರ, ಯಡಿಯೂರು ಮತ್ತು ನಾಗಸಂದ್ರ ಸೇರಿದಂತೆ ಈ 5 ಗ್ರಾಮಗಳ ಗ್ರಾಮ ದೇವತೆ ಆರಾಧ್ಯ ದೇವತೆ ಆಗಿರುವಂತಹ ಪಟಾಲಮ್ಮನ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಈ ಒಂದು ಪಟಾಲಮ್ಮ ದೇವಿಯ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಅದ್ಧೂರಿಯಾದಂತಹ ಮೆರವಣಿಗೆ, ಹಾಗೆಯೇ ತಾಯಿಗೆ ವಿಶೇಷವಾದಂತಹ ಅಲಂಕಾರ ತಾಯಿಯ ಸೌಂದರ್ಯವನ್ನ ಇಮ್ಮಡಿಯಾಗಿಸಿತ್ತು. ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುತ್ತಿದೆ. ಪ್ರತಿ ವರ್ಷವೂ ಕೂಡ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗಿಯಾಗ್ತಿದ್ರು. ಈ ಬಾರಿಯೂ ಕೂಡ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಶಾಂತರಾಜು, ಮನೋಹರ್, ಮಂಜು, ಪ್ರದೀಪ್, ಲೋಕೇಶ್, ವೆಂಕಟೇಶ್, ದಯಾನಂದ್ ಮತ್ತು ಚಂದ್ರು ಸೇರಿದಂತೆ ಎಲ್ಲ ಮುಖಂಡರು ಕೂಡ ಪಾಲ್ಗೊಂಡಿದ್ದರು. ಆ ತಾಯಿಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ 2 ಕಣ್ಣು ಸಾಲದಾಗಿತ್ತು. ಈ ಒಂದು ವಾರ್ಷಿಕೋತ್ಸವದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಇಲ್ಲಿನ ಭಕ್ತರುಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ ಆ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ.
ಪಟಾಲಮ್ಮ ನಮಗೆ ಸುಮಾರು 15 ಗ್ರಾಮಗಳಿಗೆ ಗ್ರಾಮ ದೇವತೆ ಆಗಿದ್ದರು. ಈಗ ಪ್ರಸ್ತುತ 5 ಗ್ರಾಮಗಳು ಅಂದರೆ ಕನಕನಪಾಳ್ಯ, ಬೈರಸಂದ್ರ, ಸಿದ್ದಾಪುರ, ಯಡಿಯೂರು ಹಾಗೂ ನಾಗಸಂದ್ರ ಈ 5 ಗ್ರಾಮಗಳ ಗ್ರಾಮ ದೇವತೆಯಾಗಿ ಇಲ್ಲಿ ವಿಜೃಂಭಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಬೈರಸಂದ್ರದಲ್ಲಿ ಇಂದಿನ ಪ್ರತಿ ವರ್ಷದಂತೆ ಈಗ ಕೂಡ ದೊಡ್ಡ ಒಂದು ಉತ್ಸವವನ್ನು ಏರ್ಪಾಡು ಮಾಡಿದ್ದಾರೆ. ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಶಾಂತರಾಜ್ರವರು, ಮನೋಹರ್ರವರು ಮತ್ತು ಮತ್ತೊಬ್ಬ ಸದಸ್ಯ ಮಂಜೂರವರು, ಲೋಕೇಶ್ ಅವರು, ಪ್ರದೀಪ್ ರವರು, ಲೋಕೇಶ್ ಅವರು, ವೆಂಕಟೇಶ್ ಅವರು, ದಯಾನಂದರವರು, ಚಂದ್ರರವರು ಮತ್ತು ಇನ್ನಿತರ ಎಲ್ಲ ಯುವಕ ಹಾಗೂ ವಯೋವೃದ್ಧ ಹಾಗೂ ವಯಸ್ಕರಾಗಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಕೂಡ ಈ ಒಂದು ಮಹಾ ಉತ್ಸವದಲ್ಲಿ ಭಾಗಗೊಂಡಿದ್ದಾರೆ. ದೇವಿಯ ಒಂದು ಆಶೀರ್ವಾದವನ್ನು ಗ್ರಾಮಕ್ಕೆ ಹಾಗೂ ಗ್ರಾಮದ ಎಲ್ಲ ಜನತೆಗೆ ಕೊಡಿಸುವಲ್ಲಿ ಅವರು ಸಮರ್ಥರಾಗಿದ್ದಾರೆ. ಇಂಥ ಒಂದು ಉತ್ಸವ ಪ್ರತಿ ವರ್ಷ ನಡೀತಾ ಇರಬೇಕು. ದೇವಿಯ ಆಶೀರ್ವಾದವನ್ನು ನಾವು ಪಡೀತಾ ಇರಬೇಕು. ದೇವರನ್ನು ಮೆರೆಸ್ತಕ್ಕಂಥದ್ದು, ಪ್ರತಿ ಬೀದಿಯಲ್ಲಿ ದೇವರನ್ನು ಮೆರೆಸಿ ಆ ಒಂದು ದೇವಿಯ ಆಶೀರ್ವಾದವನ್ನು ಪಡೆದು ನಮ್ಮ ಗ್ರಾಮ ಹಾಗೂ ನಮ್ಮ ಜನ ಚೆನ್ನಾಗಿರಬೇಕು, ಸುಭಿಕ್ಷವಾಗಿರಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಏನು ಹಿಂದಿನ ಕಾಲದಲ್ಲಿ ನಮ್ಮ ಈ ಗ್ರಾಮಗಳಲ್ಲಿ ನಮಗೆ ಊಟ ಮಾಡಲಿಕ್ಕೂ ಕೂಡ 3 ಹೊತ್ತಿನ ಊಟಕ್ಕೂ ಕೂಡ ನಮಗೆ ಕಷ್ಟವಿತ್ತು. ಅದನ್ನೆಲ್ಲವನ್ನು ನಮ್ಮ ಪಟಾಲಮ್ಮ ದೇವಿ ಪರಿಹರಿಸಿ ಇಂದು ಎಲ್ಲ ಜನಗಳನ್ನ ಸುಭಿಕ್ಷವಾಗಿ ಕಾಪಾಡ್ತಕ್ಕಂಥ ಒಂದು ಮನಸ್ಸನ್ನು ದೇವರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಮುಂದಿನ ಪೀಳಿಗೆ ಎಲ್ಲ ಮಕ್ಕಳು ಎಲ್ಲರೂ ಕೂಡ ಮುಂದುವರೆದು ನಮ್ಮ ಬೈರಸಂದ್ರ ಗ್ರಾಮ ಹಾಗೂ 5 ಗ್ರಾಮಗಳಿಗೂ ಕೂಡ ಆ ದೇವಿ ಸದಾ ಆಶೀರ್ವಾದವನ್ನು ನೀಡಲಿ ಅಂತೇಳಿ ಪ್ರಾರ್ಥಿಸಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.